పేరు నానస్వామి. మేము చింతామణి ఇంకా వచ్చింటిమి. మాకి ఒక 4 ఏళ్ళు ఇంకా ಕಾಲು ನಪ್ಪಿ. ಸುಮಾರು ಒಂದು ಆಸ್ಪತ್ರೆಗೆ ನಾವು ದಾಖಲೆ ಮಾಡಿಸ್ಕೊಂಡ್ರು ಸಹ ಚೆಕಪ್ ಮಾಡಿಸಿದ್ರು ಸಹ ಕನಿಷ್ಠ ಪಕ್ಷ ಒಂದು 50 ಮೀಟರ್ ದೂರ ನಡೆದಿದ್ದಾರೆ ಅಂದ್ರೆ ತುಂಬಾ ಕಾಲ್ ಪೇನ್ ಅಂತ ಹೇಳ್ಬಿಟ್ಟು ಎಡಗಾಲ್ ತುಂಬಾ ಪೇನ್ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ ಬಿಡ್ತಾ ಇದ್ರು. ತದನಂತರ ಒಂದು ಗಾಯ ಆಗಿತ್ತು. ಆ ಗಾಯ ಸುಮಾರು ದಿವಸದಿಂದ ಒಂದು 6 ತಿಂಗಳಿಂದ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡಿಸಿದ್ರು ಸಹ ಕ್ಲಿಯರ್ ಆಗಲಿಲ್ಲ. So he had complaints of painful walking. He was not able to walk even 10 meters and he was not able to perform his routine activities. We call it as disabling claudication. ತದನಂತರ ನಮ್ಮ ಫ್ರೆಂಡ್ ವಿವಾ ರೆಡ್ಡಿ ಅಂತಕ್ಕಂಥವ್ರು ಇಂತಹ ಒಂದು 700 ಸ್ಪರ್ಶ ಹಾಸ್ಪಿಟ್ಲಲ್ಲಿ ವಿಸಿಟ್ ಕೊಡಿ, ನಿಮಗೆ ಕ್ಲಿಯರ್ ಆಗ್ಬೋದು ಅಂತಕ್ಕಂಥ ಸಜೆಷನ್ ಮೇರೆಗೆ ನಾವು ಸ್ಪರ್ಶ ಹಾಸ್ಪಿಟಲ್ಗೆ ನಾವು ವಿಸಿಟ್ ಕೊಟ್ಟಿದ್ವಿ. Literally no blood supply in his left lower limbs. This has been there since 4 years and he developed ulcers since 7 months which was not healing. In spite of taking consultations from so many doctors in Bangalore, he has not got any relief. So when he visited us, so I saw him, ran through some scans. I found out that there was no blood supply starting from the iliac artery, that's the artery of your abdomen, till the knee joint on the left side. ಇಲ್ಲಿ ಬಂದು ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಡಾಕ್ಟರ್ ಅಭಿಲಾಷ್ ಸರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಭೇಟಿಯಾಗಿದ್ವಿ. ಅವ್ರು ಭೇಟಿಯಾದ ನಂತರ ಅವರು ಎಲ್ಲ ಒಂದು ಚೆಕಪ್ ಮಾಡಿಸಿ, ಸ್ಕ್ಯಾನ್ ಮಾಡಿಸಿ, CT ಸ್ಕ್ಯಾನ್ ಮಾಡಿಸಿ, ತದನಂತರ ಅವರು ನಮಗೆ ಸಜೆಷನ್ ಕೊಟ್ಟರು. ಇದು ಮೇಜರ್ ಇಂಜೂರ್ ಆಗಿರೋದ್ರಿಂದ ಕಂಪಲ್ಸರಿ ಸರ್ಜರಿ ಮಾಡಲೇಬೇಕಾಗುತ್ತೆ ಅಂತ ನಾವು ಹೇಳಿದಾಗ, ಅವರ ಸಜೆಷನ್ ಕೊಟ್ಟಾಗ ನಾವು ಕಾಲಾವಕಾಶ ತಗೊಂಡು ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನಮ್ಗೆ ಅವರು ಸಹ ಡೇಟ್ ಕೊಟ್ಟಾಗ, ತದನಂತರ ನಾವು ಆ ಡೇಟ್ ಪರ್ಪಸ್ ನಾವು ಬಂದಾಗ ಅವರು ನಮಗೆ ತುಂಬಾ ಅನುಕೂಲಕರವಾಗಿ ಡಾಕ್ಟರ್ ಅಭಿಲಾಷ್ ಸರ್ ಅವರು ಸರ್ಜರಿ ಮಾಡಿಕೊಟ್ಟಾಗ, ತದನಂತರ ಇವಾಗ ಮೊದಲಿಗೆ ಏನು 50 ಮೀಟರ್ ನಡೆಯುವಷ್ಟರಲ್ಲಿ ಸುಸ್ತಾಗ್ತಾ ಇತ್ತು ಅಂತ ಹೇಳ್ತಾ ಇದ್ರು, ಆಪರೇಷನ್ ಆದ 1 ವಾರಕ್ಕೇನೆ ಮಿನಿಮಮ್ ಅಂದ್ರೆ ಇವಾಗ 200 ಅಡಿಯಷ್ಟು 200 ಫೀಟ್ ಅಷ್ಟು ನಡೆದು ಸುಸ್ತೇ ಇಲ್ಲ ಅಂತಕ್ಕಂಥ ಒಂದು ರಿಕವರಿಯನ್ನ ನಾವು ನೋಡ್ತಾ ಇದ್ವಿ కన్నారే. అభిలాష్ డాక్టరు ఆపరేషన్ చేయాలని టెస్ట్లంతా తీసుకొని చేస్తాను అని చెప్పిన తర్వాత మళ్ళా వారం ఇడుచుకొని వస్తే మాకు చేసి మాకు సౌకర్యంగా అన్ని సౌకర్యాలు చేసి ఇప్పుడు మళ్ళా మేము ముందే చూసుకొని మేము చెకప్కి వస్తే. After a meticulous planning, we planned for a complex bypass surgery, that is from iliac to profunda and profunda to ATA bypass, which was not possible anywhere else in Bangalore. Since we have all the facilities in Sparsh Hospital Hennur, we were able to do the surgery smoothly. So post surgery, within a week, the patient now he can walk 200 meters without having any pain or without having to take any rest. Now he's started doing all his activities routinely like how he was doing 4 years back. His ulcer has got healed within a week. So this is all possible because we have state of the art facilities at Sparsh Hospital Hennur. ಮೊದಲಿಗೆ 50 ಮೀಟರ್ ನಡೆಯುವಷ್ಟು ಕೂಡ ಸುಸ್ತಾಗ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈಗ ಆಪರೇಷನ್ ಆದ 1 ವಾರಕ್ಕೇನೆ ವಿತ್ ವೂಂಡ್ಸ್ ಅಲ್ಲೇ ಗಾಯ ಇದ್ರೂ ಸಹ ಇವಾಗ 200 ಅಡಿಯಷ್ಟು ದೂರ ನಡೆದು ಸುಸ್ತೇ ಆಗ್ತಾ ಇಲ್ಲ, ಮೊದಲ ತರ ಇಲ್ಲ ಅಂತಕ್ಕಂಥ ಕಾನ್ಸೆಪ್ಟ್ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು ಮುಂಬರುವ ಒಂದು ತಿಂಗಳಲ್ಲಿ ಅದೆಲ್ಲಾನು ಸಹ ಕ್ಲಿಯರ್ ಆಗಿ ಕನಿಷ್ಠ ಪಕ್ಷ 1 ಕಿಲೋಮೀಟರ್ ನಡೆದ್ರೂ ಸಹ ಏನು ತೊಂದರೆ ಆಗಲ್ಲ ಅಂತಕ್ಕಂಥ ಒಂದು ಹೋಪ್ ನಮ್ಗೆ ಸಿಗ್ತಾ ಇದೆ. ಆ ಒಂದು ಅನುಕೂಲ ನಮ್ಮ ಡಾಕ್ಟರ್ ಅಭಿಲಾಷ್ ಸರ್ ಅವರು ವಾಸ್ಕ್ಯುಲರ್ ಸರ್ಜರಿ ಅಭಿಲಾಷ್ ಸರ್ ನಮಗೆ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು. ಸೊ ಪ್ರತಿಯೊಬ್ಬರೂ ಸಹ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ತುಂಬಾ ಜಾಗರೂಕತೆಯಿಂದ ನಮ್ಮ ಒಂದು ಪೇಷಂಟ್ ನಮ್ಮ ಮಾವವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತದನಂತರ ಸರ್ಜರಿ ಆದ ಒಂದು 3 ದಿವಸಗಳ ಕಾಲ ICUದಲ್ಲಿದ್ರು. ಆ ICUಲೇನು ಸಹ ಪದೇ ನಮ್ಮನ್ನ ಭೇಟಿ ಮಾಡಕ್ ಕೊಡ್ತಾ ಇರ್ಲಿಲ್ಲ. ನಮಗ್ ಗಾಬರಿ ಆಗ್ತಾ ಇತ್ತು, ಮೇಜರ್ ಏನೋ ಆಗಿರ್ಬೋದು ಅಂತಕ್ಕಂಥ ಒಂದು. ಬಟ್ ಅವರು ಕೊಡ್ತಕ್ಕಂಥ ಭರವಸೆ ಮಾತು ನಮ್ಗೆ ತುಂಬಾ ಧೈರ್ಯ ಕೊಡ್ತಾ ಇದ್ರು. ಏನೂ ಆಗ್ತಿಲ್ಲ, ಆರಾಮಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಊಟ ಮಾಡೋದಕ್ಕೆ ಇನ್ನೂ 2 ದಿವಸ ಬೇಕಾಗುತ್ತೆ ಅಂತ ಕಮ್ಯುನಿಕೇಶನ್ ಕೊಡ್ತಾ ಇದ್ರು. ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು ತುಂಬಾ ಜಾಗರೂಕತೆಯಿಂದ ನೋಡ್ಕೊಂಡಿದ್ದಾರೆ. ತದನಂತರ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿಕೊಟ್ಟಾಗ ಇಲ್ಲಿರ್ತಕ್ಕಂಥ ಒಂದು ನರ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅವರದ್ದೇ ಆಗಿರ್ತಕ್ಕಂಥ ಕರ್ತವ್ಯ. ನಾವು ಏನು ಹೇಳೋ ಅಷ್ಟೇ ಇರಲ್ಲ. ನಾವು ಕರ್ಕೊಂಡು ಹೋಗ್ಬಿಟ್ಟು ಬಾಟ್ಲ್ ಹಾಕ್ಸ್ಬೇಕು, ಬಾಟ್ಲ್ ಆಗೋಗಿದೆ ಸ್ಟಾಪ್ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ನಾವೇನು ವಿಚಾರ ತಿಳಿಸೋ ಅಷ್ಟೇ ಇಲ್ಲ. ಅವರೇ ತಾನಾಗೆ ತಾನು ಬಂದು ತಮ್ಮ ಕರ್ತವ್ಯಗಳನ್ನ ನಿಭಾಯಿಸ್ಕೊಂಡು ಏನು 10 ಮೀಟರ್ ನಡೆಯೋಕ್ಕೆ ಆಗ್ತಾ ಇಲ್ಲ, ಕಾಲೇ ತೆಗಿಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಕೆಲವೊಂದು ಮಹಾನ್ನತ ಪದವಿ ಹೊಂದಿರತಕ್ಕಂಥ ಒಂದು ಡಾಕ್ಟರ್ಸ್ನ ಮಾತನ್ನ ಅದನ್ನೇನ್ ಮಾಡಿ ಸುಳ್ಳು ಮಾಡಿ ಈಗ 1 ಕಿಲೋಮೀಟರ್ ನಡೆಯುವಷ್ಟು ಧೈರ್ಯವನ್ನ ನಮ್ಮ ಒಂದು ಮಾವವ್ರಿಗೆ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಡಾಕ್ಟರ್ ಅಭಿಲಾಷ್ ಸರ್ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕೆಂದ್ರೆ ಕಾಲನ್ನೇ ತೆಗಿಬೇಕು ಅಂತ ಹೇಳಿದ್ರು, ಬಟ್ ಈಗಾದ್ರ ಅವರು ವಿತಿನ್ 10 days ಅಲ್ಲಿ ಅವರು ನಡೀತಾ ಇದ್ದಾರೆ. ಅವ್ರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. If you have any arterial issues, if you have any blocked arteries, kindly visit a vascular surgeon. Thank you.